ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ಅವರ್ ಚಾನಲ್. ಇದು ಆಹಾರವೇ ಆರೋಗ್ಯ. ನಾವು ತಿಂತಕ್ಕಂಥ ಆಹಾರದಲ್ಲಿ ನಮ್ಮ ಆರೋಗ್ಯ ಇದೆ ಅಂತ ಹೇಳ್ತಾ, ಬರೀ ಇವತ್ತ ನಾನ್ ನಿಮಗ್ ತೋರಿಸ್ತಕ್ಕಂಥ ರೆಸಿಪಿ ಏನಂದ್ರ ಪರ್ಫೆಕ್ಟ್ ಆದಂತ ಇದೊಂದು ಸೈಡ್ ಡಿಶ್ ನೋಡ್ರಿ. ಬಟ್ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಾ, ಹಾಗಲಕಾಯಿ ಅಂದ ತಕ್ಷಣ ಏನೈತ್ ನೋಡ್ರಿ, ಎಲ್ಲಾರು ಏನೈತಲ್ಲ ಒಂದ್ಸರಿ ಮಕ ತಿರುವಿತಾರ. ಯಾಕಂದ್ರ ಕಹಿ ಇರುತ್ತಂತ ಹೇಳಿ. ಬಟ್ ಇವತ್ತ ಏನೈತ್ ನೋಡ್ರಿ, ನಾನ್ ತೋರ್ಸೋದ್ ರೀತಿ ಮಾಡಿದ್ರಂದ್ರ ಒಂದ್ ಮುಕ್ಕಾಲ್ ಭಾಗ ಅಂತ ಹೇಳ್ಬೋದು ಕೈ ಎಲ್ಲ ಹೋಗ್ಬಿಡತ್ ನೋಡ್ರಿ. ಆರಾಮಾಗಿ ತಿಂತಾರ. ಈ ರೀತಿ ಏನು ಫ್ರೈ ಮಾಡ್ಕೊಟ್ರೆ ಮಕ್ಕಳಾಗ್ಲಿ ದೊಡ್ಡವರಾಗ್ಲಿ. ಸೊ ಬರೀ ಇದನ್ ಮಾಡಾಕ ಏನೇನ್ ಬೇಕಂತ ಒಂದ್ಸರಿ ನೋಡ್ಕೊಂಡ್ ಬರೋಣ. ಮೊದ್ಲಿಗೆ ಇಲ್ಲಿ ನಾನು ಉಪ್ಪನ್ನ ತಗೊಂಡಿದೀನಿ ನೋಡ್ರಿ. ಅದಾದ್ಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿನ ತಗೋರಿ, ಸ್ವಲ್ಪ ಅರಿಶಿನ ಪುಡಿ, ಮತ್ತೆ ಒಂದ್ 2ರಿಂದ 3 ಸ್ಪೂನ್ ಕಡಲೆ ಹಿಟ್ಟು, ಕೊತ್ತಂಬರಿ ಸೊಪ್ಪು, ಒಂದ್ 2 ಸ್ಪೂನ್ ಏನೈತ್ ನೋಡ್ರಿ ಕೆಂಪ್ ಖಾರ, ಗರಂ ಮಸಾಲ, ಅರ್ಧ ಸ್ಪೂನ್ ಜೀರಿಗೆ. ಇಷ್ಟೇ, ಜಾಸ್ತಿ ಏನೈತ್ ನೋಡ್ರಿ ಇಂಗ್ರೀಡಿಯೆಂಟ್ಸ್ ಜಾಸ್ತಿ ಬೇಕಾಗಲ್ಲ. ಹಾಗಲಕಾಯಿ ನಾನಿಲ್ಲಿ ಈ ರೀತಿ ಏನೈತ್ ನೋಡ್ರಿ ರೌಂಡ್ ಆಗಿ ಕಟ್ ಮಾಡಿ ಇಟ್ಕೊಂಡಿದೀನಿ. ನಿಮಗೆ ಏನೈತಲ್ಲ ಯಾವ ಶೇಪ್ ಬೇಕೋ ಆ ಶೇಪ್ ಕಟ್ ಮಾಡ್ಕೋಬಹುದು. ಇದನ್ನ ಕಟ್ ಮಾಡಿ ನಾನು ಒಂದ್ 10ರಿಂದ 20 ನಿಮಿಷ ಅರಿಶಿನ ಪುಡಿ ಮತ್ತೆ ಸ್ವಲ್ಪ ಉಪ್ಪು ಹಾಕಿ ನೆನಿಟ್ಟಿ ನೋಡ್ರಿ. ಈ ರೀತಿ ಹಾಕಿಡೋದ್ಲಿಂತ್ರ ಅದ್ರಲ್ಲಿ ಕೈ ಅಂಶ ಏನಿರುತ್ತೆ ನೋಡ್ರಿ ಪೂರ್ತಿಯಾಗಿ ಬಿಟ್ಕೊಂಡ್ ಬಿಡುತ್ತಂತ ಹೇಳಿ. ಇವಾಗ ಇದನ್ನ ಒಂದ್ ಬೌಲಿಗೆ ಏನೈತ್ ನೋಡ್ರಿ ತಕೊಂಡ್ ಬಿಡೋಣ ರೆಡಿ ಮಾಡ್ಕೊಳಾಕ. ಸೊ ನಾನು ಇಲ್ಲೊಂದ್ ಬೌಲ್ ತಗೊಂಡು ಹಾಗಲಕಾಯಿ ಏನೈತ್ ನೋಡ್ರಿ ಪೂರ್ತಿಯಾಗಿ ತಕೊಳತೀನಿ. ಬಟ್ ಇದನ್ನ ಏನೈತಿಲ್ಲ ನಾನು ಇಲ್ಲಿ ನೀವು ನೋಡ್ತಿರ್ಬೋದು, ಆಲ್ಮೋಸ್ಟ್ ಉಪ್ಪು ಖಾರ ಏನೈತ್ ನೋಡ್ರಿ ಪೂರ್ತಿಯಾಗಿರೋ ಪೌಡರ್ನ ತಗೊಂಡಿನಿ. ನಾನು ಇಲ್ಲಿ ಯಾವುದೇ ರೀತಿ ಪೇಸ್ಟ್ ಯೂಸ್ ಮಾಡಾತಿಲ್ಲ. ಸೊ ಹಂಗಾಗಿ ಹಾಗಲಕಾಯಿ ಏನೈತಲ್ಲ ನೋಡ್ರಿ, ಇವಾಗ ಡೈರೆಕ್ಟ್ ಆಗಿ ನೀರಿಂದಾನೇ ಏನೈತಲ್ಲ ಬೌಲಿಗೆ ಹಾಕೊಳತೀನಿ. ಇದನ್ನ ಆರಿಸ್ಬೇಕಂತ ಏನಿಲ್ಲ. ಸೊ ಡೈರೆಕ್ಟ್ ಆಗಿ ಹಾಕೋಬಹುದು. ಇವಾಗ ನೋಡ್ರಿ ಇದಕ್ಕ ಉಪ್ಪು ಖಾರ ಎಲ್ಲ ಸೇರಿಸ್ಕೋಬೇಕಾಗತ್ತ. ಮೊದ್ಲಿಗೆ ಇಲ್ಲಿ ಏನೈತಿಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ. ಉಪ್ಪನ್ನ ರುಚಿಗೆ ತಕ್ಕಷ್ಟು ಹಾಕೊಂಡ್ಮೇಲೆ ನಾನು ತಗೊಂಡಿರೋಂಥ ಪೂರ್ತಿಯಾಗಿ ಏನೈತೆ ನೋಡ್ರಿ ಇದನ್ನ ತಗೊಳ್ಳೋಣ. ಬಟ್ ಜಾಸ್ತಿ ಏನ್ ಮಸಾಲ ಅನ್ನಕ್ಕಿಲ್ಲ, ಗರಂ ಮಸಾಲ ಒಂದೇ ಯೂಸ್ ಮಾಡಾತೀನಿ ನಾನು. ಆಲ್ಮೋಸ್ಟ್ ನೀವು ನನ್ನ ಅಡಿಗೆ ಒಳಗೆಲ್ಲ ನೋಡಿರ್ ಅನ್ಕೋತೀನಿ. ಯಾಕಂದ್ರೆ ನಾನು ಯಾವ್ದು ಜಾಸ್ತಿ ಮಸಾಲ ಯೂಸ್ ಮಾಡಲ್ಲ ಅಡ್ಗಿಗೆ. ಬಟ್ ಆದ್ರೂನು ಏನೈತೆ ನೋಡ್ರಿ ಅಡಿಗೆ ಪರ್ಫೆಕ್ಟ್ ಆಗಿ ಬರ್ತಿರುತ್ತೆ. ಯಾಕಂದ್ರೆ ಡೈಲಿ ಯೂಸಿಗೆ ಮಸಾಲ ಒಳ್ಳೇದಲ್ಲ ಅಷ್ಟು ಹೆಲ್ತಿಗೆ ಅಂತೇಳಿ. ಪೂರ್ತಿಯಾಗಿ ಏನೈತೆ ನೋಡ್ರಿ ಇದನ್ನೆಲ್ಲ ಮಸಾಲ ಸೇರಿಸ್ಕೊಂಡ್ ಬಿಡೋಣ. ಆ ಹಾಗಲಕಾಯಿ ಏನೈತಲ್ಲ ಡೈರೆಕ್ಟ್ ಆಗಿ ನೀರಿಂದನ ತೆಗೆದಿರೋದ್ರಿಂದ ನಾನು ಇದಕ್ಕ ಮತ್ತೆ ನೀರ್ ಸೇರಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕಂದ್ರ ಆಲ್ಮೋಸ್ಟ್ ಹಾಗಲಕಾಯಿ ಒಳಗೆ ಏನೈತೆ ನೋಡ್ರಿ ನೀರಿನ ಅಂಶ ಇರುತ್ತಂತೇಳಿ. ಆ ಅಟ್ಲೀಸ್ಟ್ ಏನೈತೆ ನೋಡ್ರಿ ಹಾಗಲಕಾಯಿ ಪಲ್ಯ ಆಗ್ಲಿ ಯಾವುದೇ ಒಂದು ಡಿಶ್ ಮಾಡಿದ್ರುನು ಮನಿಯೊಳಗ ಅದ್ರೊಳಗ ಮಕ್ಕಳಂತ್ರ ತಿನ್ನೋದೇ ಇಲ್ಲ. ಈ ರೀತಿ ಏನೈತೆ ನೋಡ್ರಿ ಅವ್ರು ಸ್ವಲ್ಪ ಟೇಸ್ಟಿಯಾಗಿ ಮತ್ತೇನೈತಲ್ಲ ಕ್ರಿಸ್ಪಿಯಾಗಿ ಈ ರೀತಿ ಮಾಡ್ಕೊಟ್ಬಿಟ್ರ ಈಸಿಯಾಗಿ ತಿಂತಾರ. ಸ್ವಲ್ಪ ಮೇಲ್ಗಡೆ ನಿಂಬೆ ರಸನ ಹಾಕ್ಕೊಂತೀನಿ ನೋಡ್ರಿ. ಲಾಸ್ಟ್ ಹಾಕೊಂಡ್ಬಿಟ್ಟು ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೊಂಡ್ ಬಿಡೋಣ. ಈ ರೀತಿ ಮಾಡ್ಕೊಂಡ್ಬಿಟ್ರೆ ಇದು ಯಾವ ಜೊತೆ ಆದ್ರೂನು ಓಕೆನೆ. ಯಾಕಂದ್ರ ರೊಟ್ಟಿ ಜೊತೆ ಆಗ್ಲಿ, ಸೈಡ್ ಡಿಶ್ ಆಗಿ, ಇಲ್ಲ ಅನ್ನದ ಜೊತೆ ಆಗ್ಲಿ. ಬಟ್ ಜಾಸ್ತಿ ಹಾಗಲಕಾಯಿ ಅಂದ್ಮೇಲೆ ಕಹಿ ಇರುತ್ತ. ಬಟ್ ಆಲ್ಮೋಸ್ಟ್ ಮುಕ್ಕಾಲ್ ಭಾಗ ಕಹಿ ಏನೈತೆ ನೋಡ್ರಿ ಹೋಗ್ಬಿಡುತ್ತ. ಸ್ವಲ್ಪ ಸ್ವಲ್ಪ ಇರುತ್ತ. ಬಟ್ ಅಷ್ಟಾದ್ರೆ ಇರ್ಬೇಕಲ್ಲ ಅಂತೇಳಿ. ಇವಾಗ ಪೂರ್ತಿಯಾಗಿ ಮಸಾಲ ನೋಡ್ರಿ ಇಲ್ಲಿ ಅಂಟ್ಕೊಳತೈತಿ ಹಾಗಲಕಾಯಿಗೆ. ಯಾಕಂದ್ರ ಹಾಗಲಕಾಯಿ ಒಳಗ ನೀರ್ ಸ್ವಲ್ಪ ಇತ್ತು ನೋಡ್ರಿ, ಹಂಗಾಗಿ ಪೂರ್ತಿಯಾಗಿ ಅಂಟ್ಕೊಂಡ್ಬಿಡ್ತಿ. ಇಷ್ಟ ಆದ್ರೆ ಸಾಕಾಗತ್ತ. ಇವಾಗ ಏನೈತೆ ನೋಡ್ರಿ ಇದನ್ನ ಫ್ರೈ ಮಾಡ್ಬೇಕಾಗತ್ತ. ನಾನು ಇಲ್ಲಿ ಒಂದು ಪ್ಯಾನ್ ಇಟ್ಕೊಂಡ್ಬಿಟ್ಟಿದ್ದೆ ಎಣ್ಣೆ ಬಿಸಿ ಮಾಡಕ್ ಅಂತೇಳಿ. ಸೊ ಎಣ್ಣೆ ಬಿಸಿ ಆಗೈತೆ ಅಂತೇಳಿ ಒಂದ್ಸರಿ ಟೆಸ್ಟ್ ಮಾಡೋಣ ನೋಡ್ರಿ. ಸ್ವಲ್ಪ ಆಲ್ಮೋಸ್ಟ್ ನೋಡ್ರಿ ಎಣ್ಣೆ ಬಿಸಿ ಆಯ್ತು. ಸೊ ಇವಾಗ ಇದಕ್ ಬಿಟ್ಕೊಂಡ್ ಬಿಡೋಣ. ಇವು ಏನೈತೆ ನೋಡ್ರಿ ಹಾಗಲಕಾಯಿ ಪೂರ್ತಿಯಾಗಿ ಫ್ರೈ ಆಗ್ಬೇಕು. ಬಟ್ ನಾನು ಇಲ್ಲಿ ಏನೈತಲ್ಲ ಡೀಪ್ ಫ್ರೈ ಬೇಕಂದ್ರೆ ಇದನ್ನ ಶಾಲೋ ಫ್ರೈ ಕೂಡ ಮಾಡ್ಬೋದು ನೋಡ್ರಿ. ಬಟ್ ಡೀಪ್ ಫ್ರೈ ಮಾಡೋದ್ಲಿಂತ್ರ ಏನೈತಲ್ಲ ಕ್ರಿಸ್ಪಿ ಆಗಿ ಬರುತ್ ನೋಡ್ರಿ. ಹಂಗಾಗಿ ಬಾಳ ಟೇಸ್ಟಿ ಆಗತ್ತ. ಮಕ್ಕಳು ಆಯ್ತು ದೊಡ್ಡೋರಾಯ್ತು ಆರಾಮಾಗಿ ತಿಂತಾರ. ಸೊ ಹಂಗಾಗಿ ನಾನು ಡೀಪ್ ಫ್ರೈ ಮಾಡಾತೀನಿ. ಈ ರೀತಿ ನೋಡ್ತಿರ್ಬೋದು ನೀವು ಇಲ್ಲಿ ಆಲ್ಮೋಸ್ಟ್ ಬೇಯ್ತ್ ನೋಡ್ರಿ. ಇವಾಗ ಒಂದ್ಸರಿ ಏನೈತಲ್ಲ ಇದನ್ನ ಈ ರೀತಿ ಉಲ್ಟಾ ಮಾಡಿ ಹಾಕೋಣ ಅಂದ್ರೆ ತಿರುಗಿಸ್ಬೇಕು. ಯಾಕಂದ್ರೆ ಎರಡು ಸೈಡ್ ಏನೈತ್ ನೋಡ್ರಿ ಅದು ಕ್ರಿಸ್ಪಿಯಾಗಿ ಬರ್ಲಿ ಅನ್ನೋ ಸಲುವಾಗಿ ಒಂದ್ಸರಿ ಈ ರೀತಿ ತಿರುಗಿಸಿ ಹಾಕ್ಬಿಟ್ಟು ಫ್ರೈ ಮಾಡಿದ್ರ ಆಲ್ಮೋಸ್ಟ್ ನೋಡ್ರಿ ಇಲ್ಲಿ ಫ್ರೈ ಆಯ್ತು. ಆಲ್ಮೋಸ್ಟ್ ಕಲರ್ ಚೇಂಜ್ ಆಯ್ತು. ನಿಮ್ಗೆ ಗೊತ್ತಾಗ್ಬಿಡುತ್ತೆ ಅನ್ಕೋತೀನಿ. ಯಾಕಂದ್ರೆ ಅದು ಮೇಲ್ಗಡೆ ತೇಲತ್ತೆ ಎಣ್ಣೆ ಒಳಗ. ಪೂರ್ತಿಯಾಗಿ ಏನೈತ್ ನೋಡ್ರಿ ಇದು ಮೇಲ್ಗಡೆ ಕ್ರಿಸ್ಪಿ ಆಗಿರುತ್ತೆ, ಒಳಗಡೆ ಸಾಫ್ಟ್ ಆಗಿರುತ್ತ. ತಿನ್ಬೇಕಾದ್ರ ಮಕ್ಕಳಿಗೆ ಏನು ಈ ಹಪ್ಪಳ ಎಲ್ಲ ಹೆಂಗ್ ತಿಂತಾರ ನೋಡ್ರಿ ಹಂಗ ಇಷ್ಟಪಟ್ಟೆ ತಿಂತಾರ. ಸೊ ರೆಡಿ ಆಯ್ತು. ಇವಾಗ ಏನಿದ್ರು ಒಂದ್ ಪ್ಲೇಟಿಗೆ ತೆಗೆದ್ ಬಿಡ್ತೀನಿ ನಾನು ಗಾರ್ನಿಶಿಗೋಸ್ಕರ. ಸ್ವಲ್ಪ ಸೈಡಲ್ಲಿ ನಿಂಬೆ ಹಣ್ಣು ಬೇಕಂದ್ರ ಇಟ್ಕೋಬೇಕಾಗತ್ತೆ. ಸೊ ಗಾರ್ನಿಶಿಗೋಸ್ಕರ ಸ್ವಲ್ಪ ಏನೈತ್ ನೋಡ್ರಿ ಮೇಲ್ಗಡೆ ನಾನು ಮೇಯೋನೈಸ್ನ ಹಾಕಿನಿ. ಯಾಕಂದ್ರ ಮಕ್ಕಳಿಗೆ ಒಂಚೂರು ಇಷ್ಟ ಆಗ್ಲಿ ಅಂತೇಳಿ. ನೀವು ಬೇಡ ಅಂದ್ರೆ ಸ್ಕಿಪ್ ಮಾಡ್ಕೋಬಹುದು. ಇಷ್ಟು ಮತ್ತೆ ಈಜಿ ಆದಂತ ರೆಸಿಪಿ ನೋಡಿದ್ರಲ್ಲ. ನಿಮಗೆ ಏನಾದ್ರೂ ಇಷ್ಟ ಆತಂದ್ರ ಪ್ಲೀಸ್ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಹಂಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ನೋಡ್ರಿ. ಹಾಗಲಕಾಯಿ ಹೆಲ್ತಿಗೆ ಎಷ್ಟು ಒಳ್ಳೇದಂತ ಎಲ್ರಿಗೂ ಗೊತ್ತು ನೋಡ್ರಿ. ಸೊ ಹಂಗೆ ಆದ್ರೆ ತಿನ್ನಲ್ಲ ಮಕ್ಕಳು. ಈ ರೀತಿ ಮಾಡ್ಕೊಟ್ರ ಗ್ಯಾರಂಟಿ ಆಗಿ ತಿಂತಾರ ನೋಡ್ರಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.